ಅಮೃತಾ ಜಯರಾಮ್ ರವರಿಂದ ಅಪಾಯಕಾರಿ ವೈದ್ಯಕೀಯ ತ್ಯಾಜ್ಯವನ್ನ ಇಲಾಖೆಯ ವಶಕ್ಕೆ ಪಡೆಯುವಂತೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಮುಂಜಾಗ್ರತೆ ಕ್ರಮಗಳೊಂದಿಗೆ ಕಾನೂನುಬದ್ಧವಾಗಿ ವಿಲೆ ಮಾಡುವಂತೆ ಕೋರಿಕೆಯನ್ನ ಸಲ್ಲಿಸಲಾಗಿದೆ. ಇನ್ನು ಪರಿಸರ, ಜಲಸಂಪನ್ಮೂಲ, ಪ್ರಾಣಿ ಪಕ್ಷಿಗಳಿಗೆ, ಜೀವ ಸಂಕುಲದ ಮೇಲೆ ಯಾವುದೇ ದುಷ್ಪರಿಣಾಮವಾಗದಂತೆ ಕ್ರಮ ಜರುಗಿಸಲು ಆಗ್ರಹವನ್ನ ಮಾಡಲಾಗಿದೆ. ಇದರ ಕುರಿತು ಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದ ಶ್ರೀಯುತ ಅಮೃತಾ ಜಯರಾಮ್ ರವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲಾಖೆಯ ಅಧಿಕಾರಿಗಳಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಯಾವುದೇ ಪರವಾನಗಿ ಪಡೆಯದೆ ಕೇವಲ ದುಡ್ಡು ಮಾಡುವ ಸ್ವಾರ್ಥದಿಂದಾಗಿ ಪರಿಸರ, ಜಲಸಂಪನ್ಮೂಲ ಹಾಗೂ ಮಾನವ ಕುಲವನ್ನೇ ನಾಶ ಮಾಡುವಂತಹ ಮಾರಣಾಂತಿಕ ವೈರಸ್ ಅನ್ನ ಹರಡಬಹುದಾದಂತಹ ಅಪಾಯಕಾರಿ ವೈದ್ಯಕೀಯ ತ್ಯಾಜ್ಯಗಳನ್ನ ಅಕ್ರಮವಾಗಿ ಸಂಗ್ರಹಿಸುವ HMS ಸ್ಕ್ರಾಪ್ ಡೀಲರ್ಸ್ ಕಂಪನಿ ಹಾಗೂ ಅಂದ್ರಹಳ್ಳಿ ಭಾಗದ ಮಾರುತಿ ನಗರದ ಇಮ್ರಾನ್ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 6 ಟನ್ ಬಯೋ ವೇಸ್ಟೇಜ್ ಅನ್ನ ಕಾನೂನುಬದ್ಧವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಇಲಾಖೆ ತನ್ನ ವಶಕ್ಕೆ ಪಡೆದು ಅಪಾಯಕಾರಿ ಮಾರಣಾಂತಿಕ ವೈದ್ಯಕೀಯ ತ್ಯಾಜ್ಯವನ್ನ ಪರಿಸರಕ್ಕೆ, ಜಲಸಂಪನ್ಮೂಲಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಮಾನವ ಕುಲ, ಇಡೀ ಜೀವ ಸಂಕುಲಕ್ಕೆ ಯಾವುದೇ ದುಷ್ಪರಿಣಾಮ ಉಂಟಾಗದಂತೆ ತಮ್ಮಗಳ ಸುಪತ್ತಿಗೆ ಪಡೆದು ಕಾನೂನುಬದ್ಧವಾಗಿ ವಿಲೆ ಮಾಡುವಂತೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡುವುದರ ಮೂಲಕ ಮನವಿ ಮಾಡಿದ್ದಾರೆ. ಈ ಭಯಾನಕ ಅಪಾಯಕಾರಿ ಮಾರಣಾಂತಿಕ ವೈದ್ಯಕೀಯ ತ್ಯಾಜ್ಯವನ್ನ ಮುಂಜಾಗ್ರತೆ, ಜಾಗರೂಕತೆ ವಹಿಸದೆ ವಿಲೆ ಮಾಡಿದ ಪಕ್ಷದಲ್ಲಿ, ಅಂದರೆ ಈ ಅಪಾಯಕಾರಿ ವೈದ್ಯಕೀಯ ತ್ಯಾಜ್ಯವನ್ನ ಸುಡುವುದು, ಮಣ್ಣಿನಲ್ಲಿ ಊತು ಹಾಕುವುದು, ಕೆರೆ ಹಾಗೂ ನದಿಗಳಲ್ಲಿ ಎಸೆಯುವುದು ಹಾಗೂ ಇನ್ನಿತರ ಖಾಲಿ ಪ್ರದೇಶಗಳಲ್ಲಿ ಬಿಸಾಡುವುದರಿಂದ ಕೊರೋನಾ ಮಹಾಮಾರಿಯಂತಹ ಅಪಾಯಕಾರಿ ವೈರಸ್, ಮಾರಣಾಂತಿಕ ಕಾಯಿಲೆಗಳು ಹರಡುವ ಸಾಧ್ಯತೆ ಇದ್ದು ಇಡೀ ಜೀವ ಸಂಕುಲವೇ ನಾಶವಾಗುವ ದುಷ್ಪರಿಣಾಮ ಎದುರಾಗುತ್ತದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಇಲಾಖೆಯ ಪರಿಸರ ಅಧಿಕಾರಿಗಳು RO ಪದ್ಮನಾಭರವರು ಮನವಿ ಸ್ವೀಕರಿಸಿದ್ದು, ಮನವಿಯ ಮೇರೆಗೆ ಕಾನೂನುಬದ್ಧವಾಗಿ ಅಪಾಯಕಾರಿ ವೈದ್ಯಕೀಯ ತ್ಯಾಜ್ಯಗಳನ್ನ ವಿಲೆ ಮಾಡುವುದಾಗಿ ತಿಳಿಸಿರುತ್ತಾರೆ. ಇನ್ನು ಅಂದ್ರಹಳ್ಳಿ ಭಾಗದ ಮಾರುತಿ ನಗರ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಸಂಗ್ರಹಿಸಿಟ್ಟಿದ್ದ 6 ಟನ್ ಬಯೋ ವೇಸ್ಟೇಜ್ ಅಪಾಯಕಾರಿ ತ್ಯಾಜ್ಯವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಇಲಾಖೆ ಮಂಡಳಿಯು ಈ ತ್ಯಾಜ್ಯವನ್ನ ತಮ್ಮ ವಶಕ್ಕೆ ಪಡೆದು ಕಾನೂನುಬದ್ಧವಾಗಿ ವಿಲೆ ಮಾಡುವಂತೆ ದಾಸರಹಳ್ಳಿ ವಲಯದ BBMP ಅಧಿಕಾರಿಗಳು ಕೂಡ ಲಿಖಿತ ರೂಪದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರವನ್ನ ಬರೆದಿರುತ್ತಾರೆ. ಇನ್ನು ಈ ಸಂಬಂಧ ಮನವಿ ಮೇರೆಗೆ ವೈದ್ಯಕೀಯ ತ್ಯಾಜ್ಯ ವಿಲೆ ಕುರಿತಂತೆ ಜರುಗುವ ಕ್ರಮವನ್ನು ಕಾದು ನೋಡಬೇಕಾಗಿರುತ್ತದೆ.